ಥ್ಯಾಂಕ್ ಯು ಸೋ ಮಚ್ ಅಂಬರೀಷ್ ಅಣ್ಣನ ಹಾಡು ಹಾಡಿದ್ದಕ್ಕೆ. ನೀನು ಅಂಬರೀಷ್ ಅಣ್ಣನ ಡ್ರೆಸ್ ಏನೋ ಹಾಕೊಂಡಿದ್ದೆ, ಅವ್ರ ಥರ ಗೆಟಪ್. ನನಗೆ ಯಾಕೋ ನೋಡೋಕೆ ಸಿಹಿ ಕೈ ಚಂದ್ರ ಅವ್ರ ಥರ ಇದೆ ಕಣ. ಕಮಾನ್ ಒಂದು ಡೈಲಾಗ್ ಹೇಳು. ಆಯ್ತು ಏನದು? ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಒಂದ್ ನಿಮಿಷ, ನೀನು ಕನ್ವರ್ ಉಗ್ದಂಗಿರ್ಲಿಲ್ಲ, ಕಮಲ ಉಗ್ದಂಗಿತ್ತು. ಆಚು. ಬಟ್ ಒಂದು ಒಳ್ಳೆ ವಿಷಯ ಮಾಡ್ತಾವನೆ, ಮೈಕಲ್ ಉಗೀತಿಲ್ಲ. ಅದಕ್ಕೆ ನಿನ್ಗೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಮಾಡ. ಆಯ್ತು. ಸ್ವಲ್ಪ ಸೌಂಡ್ ಕೇಳಿಸೋಂಗ್ ಉಗಿಯೋ, ಅಂದ್ರೆ ಮಾಡ. ಆಯ್ತು. ಮೋಸ್ಟ್ಲಿ ಹೇಮಿ ಸರ್ ಕರೆಕ್ಟ್ ಆಗಿ ಹೇಳ್ಕೊಡ್ಬೋದು ಅಂತ ಅನ್ಸುತ್ತೆ. कुत्ते नहीं. Oh no. చెప్పరా చెప్పు. कुत्ते कन्वर नहीं कन्वर लाल बोलो. ಅನುಶ್ರೀ ಅವರೇ, ಯಾರಾದ್ರೂ ಒಬ್ರು ಜೂರಿಯಿಂದ ಹೇಳ್ಬೇಕು ಅಂತ ಮಹಾಗುರುಗಳ. ಇಲ್ಲೊಬ್ಬ ಇದ್ದಾನೆ. ಯಾರು ಗುರುಗಳೇ? ಮೋಹನ್. कुत्ते कन्वर नहीं कन्वर लाल बोलो. ಸರ್ ಕೌಶಿಕ್, ಏನಾದ್ರು ನಾವು ಪ್ರತಿ ಸರಿಗಮಪ ಅಥವಾ ಇನ್ನೇನೇ ಆದ್ರೂ ಅಂಬರೀಷ್ ಅಣ್ಣ ಥರ ಕಾಣಂತವ್ರು ಒಬ್ಬರಾದ್ರೂ ಬಂದೇ ಬರ್ತಾರೆ. ಪ್ರತಿ ಸೀಸನಲ್ಲೂ ಒಬ್ರು ಕಾಣ್ತಾರೆ. ಹೌದು. ಚಿಕ್ಕ ಅಂಬರೀಷ್ ಅಣ್ಣ ಬಂದಿದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ. ಅವ್ರ ಮೆಮರಿ ತಂದು ಕೊಟ್ಟಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಗೆಟಪ್ ರೌಂಡ್ಗೆ ಇದೊಂದು ಒಳ್ಳೆಯ ಆಯ್ಕೆ. ಆ ಗೆಟಪ್ ಹಾಕಿದ ಕೂಡಲೇ ಅದು ಅಂಥ ಚಿತ್ರದ ಕನ್ವರ್ ಲಾಲ್ ಅಂತಾನೆ ನಾವು ಭಾವಿಸ್ತೀವಿ. ಯಾರು ಹಾಕಿದ್ರು ಅಷ್ಟೇ, ಅದು ಅಂಥ ಚಿತ್ರದ ಕನ್ವರ್ ಲಾಲ್. ಅಂಥ ಗೆಟಪ್ಪನ್ನು ಕ್ರಿಯೇಟ್ ಮಾಡಿದ ಡೈರೆಕ್ಟರ್ಗೂ ಒಂದು ದೊಡ್ಡ ಸೆಲ್ಯೂಟ್ ಕೊಡ್ಬೇಕು ನಾವು. ಆ್ಯಕ್ಚುಲಿ SV ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರಕ್ಕಾಗಿ ಬಹಳಷ್ಟು ತಮ್ಮ ಸಮಯ ಪ್ರತಿಭೆಯನ್ನು ವ್ಯರ್ಥ ಮಾಡಿ ಈ ಪಾತ್ರದ ರೂಪುರೇಷೆಯನ್ನು ಅವರು ಸಿದ್ಧಪಡಿಸಿದ್ರು. ಆ ಪ್ರಯತ್ನದಿಂದ ಅಂಬರೀಷ್ ಅವರ ಈ ಪಾತ್ರ ಕನ್ನಡ ಚಿತ್ರರಂಗದ ಎಲ್ಲ ಟೈಟಲ್ಗಳ ಮಧ್ಯೆ ಇದೊಂದು ವಿಶೇಷವಾದ ಗುರುತು ಇದು. ಡಾಕ್ಟರ್ ರಾಜ್ಕುಮಾರ್ ಅವರು ಚಂದನವನದ ನಡತೆ ಆದರೆ ಅಂಬರೀಷ್ ಅವರು ಚಂದನವನದ ಧ್ವನಿ. ಅವರ ಪುಣ್ಯಸ್ಮರಣೆ ಈಗ ನಡೆದಿದೆ. ಅವರು ಯಾವತ್ತೂ ಕನ್ನಡ ಚಿತ್ರರಂಗದ ಪ್ರೀತಿಯ ಕುಚಿಕ್ಕುವಾಗಿಯೇ ಉಳಿದಿದ್ದಾರೆ ನಮಗೆ. ಅವರನ್ನ ನೆನೆಸ್ತಾ ಈ ಹಾಡನ್ನು ಹಾಡಿದ ಹುಡುಗನಿಗೆ ನಿಜವಾಗಿ ಅಭಿನಂದನೆ ಸಲ್ಲಿಸಬೇಕು. ನಿಜವಾಗಿಯೂ ಗೆಟಪ್ ಅಂದರೆ ಈ ಗೆಟಪ್ ಅಂದರೆ ಆ ಗೆಟಪ್. ಈಸ್ ಎ ಮ್ಯಾನ್ ಆಫ್ ಗೆಟಪ್. ಅಂಬರೀಷ್ ಸರ್ ಯಾವಾಗ್ಲೂ ಸುತ್ತ ಇದ್ದವ್ರನ್ನೆಲ್ಲ ಯಾಕೆ ಏನೋ ಅಂತ ಯಾವಾಗ್ಲೂ ನಗಿಸ್ತಾ ಇದ್ರು. ಅದು ಅವ್ರೊಬ್ರಿಗೆ ಮಾತ್ರ ಸಾಧ್ಯ ಆಯ್ತು ಅಂತ ನಮ್ಮೆಲ್ಲರ ಫಾರ್ ಎವರ್ ರೆಬಲ್ ಸ್ಟಾರ್ ಅಂಬರೀಷ್ ಸರ್ಗೆ ಎದ್ದು ನಿಂತು ಒಂದು ಸಲ್ಯೂಟ್ ಮೂಲಕ, ಚಪ್ಪಾಳೆಗಳ ಮೂಲಕ ನಮ್ಮ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸಬೇಕು ಪ್ಲೀಸ್. ಸೊ ಖುಷಿಕ್ ಅವರ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಕೋರ್ಸ್ ಇಸ್ತಾರು? ನಮ್ಮ ಹತ್ರ ಆ ಪ್ರೀತಿಯ ಅಂಕಗಳನ್ನು ನಿನಗೆ ಕೊಟ್ಟರೆ ಗೆಟಪ್ಪು ಗೋಲ್ಡನ್, ಅವ್ರ ನೆನಪು ಗೋಲ್ಡನ್. DJ ಮಧು, ಸಾಯಂಕಾಲ ವೇಳೆ ಸಿಗು. ಜ್ಯೂಸ್ ಬದಲು ನಿನ್ ರಕ್ತನೇ ಕೊಡ್ತೀನಿ. ನಾನು ಡೈಲಾಗ್ ಹೇಳ್ತೀನಿ. ಹೇಳು, చెప్పు. ಪಟಾಕಿ ಯಾರ್ದೇ ಆಗಿರ್ಲಿ, ಅಚ್ಚ ನಾವಾಗಿರ್ಬೇಕು. ಯಾರ ಡೈಲಾಗ್ ಇದು? ಪುನೀತ್ ಮಾಮ. ಸೂಪರ್. ಈಗ ಹಾಡ್ ಹಾಡ್ದೆ ಅಲ್ಲ, ಹೆಂಗಿತ್ತು ಪರ್ಫಾರ್ಮೆನ್ಸ್ ಅಂತ ಕೇಳ? ಚೆನ್ನಾಗಿತ್ತು. ಏಯ್ ನೂ ಕಾದು. ಜೋರ. ಅಮ್ಮ ತಾಯಿ ದಯವಿಟ್ಟು ಪ್ಲೀಸ್ ಇವ್ರೆ ಒಂಚೂರು ಡೋಂಟ್, ಇಟ್ಸ್ ಅನ್ರೆಸ್ಪೆಕ್ಟ್. ನಮ್ಗೆ ಇಷ್ಟ ಆಗ್ತಾ ಇಲ್ಲ ಇದು. VP ಸರ್
ಬೆಟ್ಟದ ಹೂ ಚಿತ್ರದಿಂದ ಈ ಪುಟಾಣಿ ಮಗು ನನ್ನ ನೋಡಿ ಕಾಮಿಡಿ ಮಾಡ್ಕೊಂಡು ನಾನು ಹಾಡಾಡಿದೆ. ಒಂದಂತೂ ನಿಜ ಮೇಡಮ್, ಆ ಸಣ್ಣ ಮಕ್ಳಿಗೂ ನಿಮ್ಮನ್ನು ನೋಡಿದ್ರೆ ಭಯ ಆಗಲ್ಲ. ನಿಮ್ಮನ್ನು ನೋಡಿ ಗಡಗಡ ಗಡಗಡ ಅಂತ ನಡ್ಗೋದು ಒಬ್ಬರೇ ವ್ಯಕ್ತಿ ಮೇಡಮ್, ನಮ್ಮ ಮನೆಯವರು. ಇನ್ನೊಂದ್ಸತಿ ಭಯ ಪಡಿಸಿ ಅವಳು ನಗು ಕೇಳಕ್ ಇಷ್ಟ, ಎದುರಿಸಿ ಅವಳನ್ನ. ಏಯ್ ನೀಕೆಂತ ಧೈರ್ಯ ಮುಂದೆ ನಾ ಮುಂದೆ ನಗ್ತಾವು. ಅಯ್ಯೋ 7:30 9 ಗಂಟೆವರೆಗೂ ಅವಳು ಬರೀ ನಗು ಹಾಕಿದ್ರು ನಾವ್ ಈ ಕಾರ್ಯಕ್ರಮ ನೋಡ್ಬೋದು. ಅವಳು ನಗು ಅಷ್ಟು ಮ್ಯೂಸಿಕಲ್ ಆಗಿದೆ. ಸೊ ಮೌಂಟೇನ್ ಫ್ಲವರ್ ಹಾಡನ್ನ ಹಾಡಿದಂಥ ನಮ್ಮ ಮ್ಯೂಸಿಕ್ ಫ್ಲವರ್ಗೆ ಜೋರಾದ ಚಪ್ಪಾಳೆ. ಹೇಮಂತ್ ಸರ್, ಯು ಆರ್ ವಂಡರ್ಫುಲ್ ಸರ್. ಥ್ಯಾಂಕ್ ಯು ಸರ್. ಮಗುವಿನ ಜೊತೆ ಇನ್ನೊಂದು ಮಗುವಾಗಿ ಕೂತ್ಕೊಂಡು ಹಾಡೋದಿದೆಯಲ್ಲ, ದಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಸೈಟ್. ಇಲ್ಲಿ ನೋಡಕ್ಕೆ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಐ ವಾಸ್ ಆಕ್ಚುಲಿ ನನಗೂ ತುಂಬ ಖುಷಿಯಾಗಿ ಹಾಡಿದೆ. ನಿನ್ನೆ ಹೇಳಿದ್ರು ನೀವು ಹಾಡ್ತೀರಾ ಅಂತ. ಸೊ ಖಂಡಿತವಾಗ್ಲೂ ಪುಟಾಣಿ ಮಗು ಜೊತೆ ನಾವು ಪುಟಾಣಿ ಆಗೋಣ ಅಂತ. ಬಟ್ ಬಹಳ ಕಂಫರ್ಟ್ ಆಗಿ ನೀವಿದ್ರಿ. ಅವಳೇನೋ ಒಂಥರ ಸೀರಿಯಸ್ ಆಗಿ ಹಾಡ್ತಾ ಇದ್ಲು, ನೀವು ನೋಟಿಸ್ ಮಾಡಿದ್ರ? ಬಿಸಿಲೇ ಇರಲಿ. ಅದಕ್ಕೇನಾದ್ರು ಕಾರಣ ಇದೆಯಾ? ಇದೆ. ಆ ಇವ್ರ ಪಕ್ಕದಲ್ಲಿ ಕೂತ್ಕೋಬೇಕು. ಓ, ಅವ್ರು ಕೂತ್ರೇನೆ ಅವಳು ನೋಡಿ ಹೆಂಗ್ ನಗ್ತಾಳೆ ನೋಡಿ. ಈಗ ಹಂಗಾರೆ ಈಗ ಒಂದು ಸಾಂಗ್ ಆಡ್ತಾಳ ಅವಳೀಗ. ಈಗ ಒಂದು 2 ಲೈನ್ ಹಾಡೆ. ಈಗ ಓಕೆ, ಪಲ್ಲವಿ ನಕ್ಕೊಂಡು ಹಾಡೆ. ನಗು. ಹಾಡೆ. ಬಿಸಿಲೇ ಇರಲಿ ಹಾಡು. ಆವಾಗಲೇ ನೀವು ಆಕ್ಷನ್ ಎಲ್ಲ ಚೆನ್ನಾಗಿತ್ತು. ಓ, ಆಕ್ಷನ್ ಬೇಕಾ? ಅಯ್ಯೋ, ನಾನು ನೋಡ್ತಾ ಇದ್ದೆ ನಿಮ್ಮನ್ನು ಯಾರಾದರೂ ಈ ಥರ ಕೂರಿಸ್ಬೇಕಲ್ಲ ಅಂತ ಈ ಮಗು ಕೂರಿಸ್ಬಿಟ್ಲು ಮೇಡಮ್ ಕೊನೆ. ಅಯ್ಯೋ, ಅವಳಿಗೆ ಅವಳೇ ಹೇಳ್ಕೊಂಡ್ಬಿಟ್ಲು ಮಾತುಗಳೇ. ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಮುದ್ದು. ಥ್ಯಾಂಕ್ ಯು ಸರ್. ಏನಮ್ಮ? ನಮಸ್ತೆ. ನಮಸ್ತೆ ಯಾಕಮ್ಮ, ಸುಮ್ಮನೆ ನಗಮ್ಮ. ಆ್ಯಂಡ್ ನಿಜವಾಗೂ ಹೇಮಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ನೀವೆಲ್ಲ. ಯು ಆರ್ ಎ ಬ್ಲೆಸ್ಡ್ ಬಾಯ್. ಥ್ಯಾಂಕ್ ಯು ಸರ್. ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ಸೇರಿ ದೃಷ್ಟಿ ಆಗದೆ ಇರಲಿ ಅಂತ ಬಾನು ಕೆಂಪಾದಂತೆ, ಆಮೇಲೆ ಗಾಳಿ ಇಂಪಾದಂತೆ. ಆಹಾ, ನಿನ್ನ ಹಾಡು ಎಷ್ಟು ಇಂಪಾಗಿತ್ತು, ಎಷ್ಟು ತಂಪಾಗಿತ್ತು ಅಂತ ಕೇಳೋಣ. ಜನ್ಯಾಜಿ. ನಯನ, ಏನಂದ್ರೆ ನಿನ್ನ ವಾಯ್ಸ್ ಸ್ವೀಟೆಸ್ಟ್ ಪಲ್ಲವಿ ಎಷ್ಟು ಚೆನ್ನಾಗಿ ಹಾಡಿದೆ ಗೊತ್ತಾ. ಹಾಡಿಗೆ ಏನು ಬೇಕದು ಅಷ್ಟು ಅದ್ಭುತವಾಗಿ ಹಾಡಿದೆ. ಚರಣ ಬಂದಾಗ ಸ್ವಲ್ಪ ಔಟ್ ಆಫ್ ದ ಪಿಚ್ಚಿಂಗ್ ಇರಲಿಲ್ಲ, ಶ್ರುತಿಯಿಂದ ಹೊರಗಡೆ ಇದ್ದೆ. ಬಟ್ ಮತ್ತೆ ಪಲ್ಲವಿ ಬಂದಾಗ ಮತ್ತೆ ಯು ಜಾಯಿನ್ ಬ್ಯಾಕ್. ಶ್ರುತಿನ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಿಂಗರ್.